ಮಂಡ್ಯದಲ್ಲಿ ಮನ್ಮೂಲ್ ಚುನಾವಣಾ ಅಖಾಡ ರಂಗೇರಿದೆ. ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಸಹಕಾರ ಸಂಘದ ಅಧಿಕಾರಿಗಳ ಗದ್ದುಗೆಗೆ ಕೈದಳ ನಡುವೆ ಟಫ್ ಫೈಟ್ ಎದುರಾಗಿದೆ. ಮತ್ತೊಂದು ಕಡೆ ಒಂದು ಡೆಲಿಗೇಟ್ ಹೋಟ್ಗೆ 4 ರಿಂದ 5 ಲಕ್ಷ ಅಭ್ಯರ್ಥಿಗಳು ಡೀಲ್ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಸಿಕ್ಕಿದೆ. ಈ ಬಗ್ಗೆ ಮನ್ಮೂಲ್ ಮಾಜಿ ನಿರ್ದೇಶಕ ನೆಲ್ಲಿಗೆರೆ ಬಾಲೂರಿಂದ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ತಮ್ಮ ಬೆಂಬಲಿಗರಿಗೆ ಡೆಲಿಗೇಟ್ ಓಟ್ ಕೊಡಿಸಲು ಅಭ್ಯರ್ಥಿಗಳು ಕಸರತ್ತನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಫೆಬ್ರವರಿ 22ಕ್ಕೆ ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ನಿಗದಿಯಾಗಿದೆ. 2 ತಿಂಗಳಿದ್ರೂ ಮಂಡ್ಯದಲ್ಲಿ ಮನ್ಮೂಲ್ ರಾಜಕೀಯ ಗರಿಗೆದರಿದೆ. ಇನ್ನು ಮನ್ಮೂಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಈಗ ಇರ್ತಕ್ಕಂಥದ್ದು 2 ತಿಂಗಳು ಬಾಕಿ ಇದೆ. ಅಂದರೆ ಫೆಬ್ರವರಿ 2ಕ್ಕೆ ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ಇರ್ತಕ್ಕಂಥದ್ದು. ಈ ನಡುವೆ ಒಂದು ಡೆಲಿಗೇಟ್ ಓಟ್ಗಾಗಿ 5 ಲಕ್ಷ ಡೀಲ್ ನಡೀತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮನ್ಮೂಲ್ ಮಾಜಿ ನಿರ್ದೇಶಕ ನೆಲ್ಲಿಗೆರೆ ಬಾಲು ಅವರು ಒಂದು ಸ್ಫೋಟಕ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸಹಕಾರ ಸಂಘದ ಗದ್ದುಗೆಗೆ ಕೈ ದಳ ನಡುವೆ ಫೈಟ್ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಒಂದು ಓಟ್ಗೆ ಡೆಲಿಗೇಟ್ ಓಟ್ಗಾಗಿ ಲಕ್ಷ ಮಟ್ಟದಲ್ಲಿ ಡೀಲ್ ನಡೀತಾ ಇದೆ. ಸುಮಾರು 5 ಲಕ್ಷ ಡೀಲ್ ನಡೀತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನು ಮನ್ಮೂಲ್ ಮಾಜಿ ನಿರ್ದೇಶಕ ನೆಲ್ಲಿಗೆರೆ ಬಾಲೂರು ಒಂದು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಚುನಾವಣೆಗೆ 2 ತಿಂಗಳು ಬಾಕಿ ಇದೆ. ಫೆಬ್ರವರಿ 2ರಂದು ಈ ಒಂದು ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಯಲಿದೆ. ಈ ನಡುವೆ ಓಟ್ಗಾಗಿ ನೋಟು ಅಂತಕ್ಕಂಥ ಒಂದು ವಿಚಾರ ಜೋರಾಗಿದೆ. ಅಲ್ಲಿ ಬಹಳ ಮುಖ್ಯವಾಗಿ ಒಂದು ಓಟ್ಗೆ 5 ಲಕ್ಷ ರೂಪಾಯಿ ಡೀಲ್ ನಡೀತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನು ಮನ್ಮೂಲ್ ಮಾಜಿ ನಿರ್ದೇಶಕರು ಮಾಡಿರ್ತಕ್ಕಂಥದ್ದು. ಸೊ ಒಂದು ನಿರ್ದೇಶಕರ ಚುನಾವಣೆಗೆ ಪೈಪೋಟಿ ಕೂಡ ಈಗ ಕಾಂಗ್ರೆಸ್ ಮತ್ತು JDS ನಡುವೆ ಇರ್ತಕ್ಕಂಥದ್ದು. ಭಾಳ ಸಹಜವಾಗಿ ಈಗ ಏನಾಗಿದೆ ಅಂತಂದರೆ ಮಂಡ್ಯದಲ್ಲಿ ಯಾವುದೇ ಒಂದು ಚುನಾವಣೆಗಳು ಬಂದರೂ ಕೂಡ ಅದು ಸ್ಥಳೀಯ ಮಟ್ಟದ ಚುನಾವಣೆ ಆಗಲಿ, ಸಹಕಾರ ಸಂಘದ ಚುನಾವಣೆ ಆಗಲಿ, ಅಲ್ಲಿ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ಒಂದು ಟಫ್ ಫೈಟ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಮನ್ಮೂಲ್ ನಿರ್ದೇಶಕ ಸ್ಥಾನದ ಮತದಾನ ಕೂಡ ಫೆಬ್ರವರಿ 2ನೇ ತಾರೀಕು ಇರ್ತಕ್ಕಂಥದ್ದು. 2025 ಫೆಬ್ರವರಿ 2ಕ್ಕೆ ಇರ್ತಕ್ಕಂಥದ್ದು. ಈಗಲೇ ಅಲ್ಲಿ ಒಂದು ಚುನಾವಣೆಯ ರಂಗು ಗರಿಗೆದರಿದೆ ಅಂತಕ್ಕಂಥ ಒಂದು ವಿಚಾರ ಈಗ ಸಿಕ್ಕಿರ್ತಕ್ಕಂಥದ್ದು. ಹೌದು, ಸತ್ಯ. ಇವತ್ತು ನೋಡಬೇಕು ಮನ್ಮೂಲ್ ರಾಜಕಾರಣ ನಾವು 5 ವರ್ಷದಿಂದಲೇ ಚುನಾವಣೆಗೆ ನಿಂತಿದ್ದು. ಯಾವತ್ತು ಈ ಮಟ್ಟಕ್ಕೆ ಈ ಜಿಲ್ಲೆಯಲ್ಲಿ ಈ ಥರ ಮನ್ಮೂಲ್ ಚುನಾವಣೆ ಆಗಿರಲಿಲ್ಲ. ಇವಾಗ ಆಲ್ರೆಡಿ ಲಕ್ಷ ಕೊಟ್ಟು ಡೆಲಿಗೇಟ್ ಬಡಿಸುವಂಥ ಕೆಲಸವನ್ನು ಮಾನ್ಯ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾರೆ. ನಾನು ಯಾರು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರು, ಅವರ ಬೆಂಬಲಿಗರು ಅವ್ರು ಮಾಡ್ತಾರೆ ಅಂತ ಹೇಳಲ್ಲ, ಸಚಿವರು ಮಾಡ್ತಾರೆ, ಅವ್ರ ಬೆಂಬಲಿಗರು ಹಣದ ಒಳೆನೂ ಹರಿಸ್ತವ್ರು ಆಲಯ. ಅದೇನು ಯಾವ ಮಟ್ಟಿಗೆ ಚುನಾವಣೆ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಆ ಮಟ್ಟಿಗೆ ಹೋಗ್ತಾ ಇದ್ದಾರೆ.